ವ್ಯವಹಾರದಲ್ಲಿ ಅತಿ ದೊಡ್ಡ ಶಕ್ತಿ ಯಾವುದು? ಹಣನ, ಪರಿಚಯನ, ಅಧಿಕಾರನ? ಅಲ್ಲ, ಒತ್ತಡ ಸಂದರ್ಭದಲ್ಲೂ ನಿನ್ನ ಮೌಲ್ಯಗಳನ್ನು ಕಾಪಾಡಿಕೊಳ್ಳುವ ಸಾಮರ್ಥ್ಯ. ಯಾಕೆಂದ್ರೆ ಈ ಜಗತ್ತಿನಲ್ಲಿ ಅನೇಕರು ಹಣಕ್ಕಾಗಿ ತಮ್ಮ ಮೌಲ್ಯಗಳನ್ನು ಬದಲಾಯಿಸ್ತಾರೆ, ಆದರೆ ಇತಿಹಾಸದಲ್ಲಿ ಉಳಿಯೋದು ತಮ್ಮ ಮೌಲ್ಯಗಳಿಗಾಗಿ ತಾತ್ಕಾಲಿಕ ನಷ್ಟವನ್ನ ಸ್ವೀಕಾರ ಮಾಡಿದವರು. ಆದ್ದರಿಂದಲೇ ಪ್ರಹ್ಲಾದ ಕೇವಲ ಭಕ್ತನಲ್ಲ, ಧೈರ್ಯ, ನಂಬಿಕೆ, ಮೌಲ್ಯ, ಸಹನೆ ಮತ್ತು ಅಚಲ ಮನೋಭಾವದ ಪ್ರತೀಕ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಬಿಸ್ನೆಸ್. ನಾನು ನಿಮ್ಮ ಮಹೇಶ್ ದಂಡು. ಪ್ರತಿಯೊಬ್ಬ ಉದ್ಯಮಿ ಪ್ರಹ್ಲಾದನಿಂದ 5 ಮಹತ್ವದ ಗುಣಗಳನ್ನು ಕಲಿಯಲೇಬೇಕು. ನಂಬರ್ 1, ನೆವರ್ ಕಾಂಪ್ರಮೈಸ್ ಯುವರ್ ಕೋರ್ ವ್ಯಾಲ್ಯೂಸ್. ನನ್ನ ಮಾತೇ ಕೇಳಬೇಕು ಅಂತ ಹಿರಣ್ಯಕಶಿಪು ಹೇಳ್ದ, ಆದರೆ ಪ್ರಹ್ಲಾದ ನಾನು ಎಂದಿಗೂ ಸತ್ಯವನ್ನ ಬಿಡಲ್ಲ ಅಂತ ಹೇಳಿದ್ರು. ವ್ಯವಹಾರದಲ್ಲೂ ಕೂಡ ಹೀಗೆ. ಮೌಲ್ಯವನ್ನ ಮರೆತರೆ ದುಡ್ಡು ಬರಬಹುದು, ಆದರೆ ನಂಬಿಕೆ ಉಳಿಯಲ್ಲ. ನಂಬರ್ 2, ಸ್ಟೇ ಸ್ಟ್ರಾಂಗ್ ವೆನ್ ಯು ಸ್ಟ್ಯಾಂಡ್ ಅಲೋನ್. ಪ್ರಹ್ಲಾದನ ಜೊತೆ ಆರಂಭದಲ್ಲಿ ಯಾರೂ ಇರಲಿಲ್ಲ, ಆದರೂ ತನ್ನ ನಂಬಿಕೆಯನ್ನ ಬಿಡಲಿಲ್ಲ. ವ್ಯವಹಾರದಲ್ಲೂ ಕೂಡ ಹಾಗೆ. ಪ್ರತಿಯೊಂದು ದೊಡ್ಡ ಜರ್ನಿ ಆರಂಭವಾಗೋದು ಒಂಟಿಯಾಗಿಯೇ. ನಂಬಿಕೆ ಮುಖ್ಯ. ನಂಬರ್ 3, ಡೋಂಟ್ ರಿಯಾಕ್ಟ್, ಸ್ಟೇ ಕಾಮ್. ಎಷ್ಟೇ ಕಷ್ಟ ಬಂದರೂ ಪ್ರಹ್ಲಾದ ತಾಳ್ಮೆ ಮೀರಲಿಲ್ಲ. ಹಾಗೆ ವ್ಯವಹಾರದಲ್ಲೂ ಕೂಡ ಸಂಕಷ್ಟದಲ್ಲಿ ಶಾಂತವಾಗಿ ಪರಿಹಾರವನ್ನು ಹುಡುಕೋದೇ ನಿಜವಾದ ಬುದ್ಧಿವಂತಿಕೆ, ನಿಜವಾದ ನಾಯಕತ್ವ. ನಂಬರ್ 4, ಬಿಲೀವ್ ಇನ್ ಯುವರ್ ವಿಷನ್. ಪ್ರಹ್ಲಾದ ಕಣ್ಣಿಗೆ ಕಾಣದಿದ್ದರೂ ದೇವರನ್ನ ನಂಬಿದ. ಕೊನೆಗೆ ಜಯ ಅವನದ್ದಾಗಿತ್ತು. ವ್ಯವಹಾರದಲ್ಲೂ ಕೂಡ ಹಾಗೆ. ನಿಮ್ಮ ಗುರಿಯನ್ನ ನಂಬಿ ಮುಂದೆ ಸಾಗಿದ್ರೆ ಒಂದು ದಿನ ಇಡೀ ಜಗತ್ತೇ ನಿಮ್ಮನ್ನ ನಂಬುತ್ತೆ. ನಂಬರ್ 5, ಸಕ್ಸಸ್ ಕಮ್ಸ್ ಟು ದೋಸ್ ಹೂ ಡೋಂಟ್ ಕ್ವಿಟ್. ಪ್ರಹ್ಲಾದ ಎಷ್ಟೇ ಕಷ್ಟಗಳು ಬಂದರೂ ಹಿಂದೆ ಸರಿಲಿಲ್ಲ. ವ್ಯವಹಾರದಲ್ಲೂ ಕೂಡ ಹಾಗೆ. ಎಷ್ಟೇ ಅಡೆತಡೆ ಬಂದರೂ ನಿಲ್ಲದೆ ಮುಂದೆ ಸಾಗೋರೆ ಇತಿಹಾಸವನ್ನ ನಿರ್ಮಿಸ್ತಾರೆ. ನಿಮ್ಗೊಂದು ರಿಯಲ್ ಎಕ್ಸಾಂಪಲ್ ಹೇಳ. ನಾರಾಯಣ ಮೂರ್ತಿ ಅವರು ಒಂದು ಚಿಕ್ಕ ಕಚೇರಿಯಲ್ಲಿ ಆರಂಭಿಸಿದರು. ಅನೇಕ ಸವಾಲುಗಳು ಎದುರಿಸಿದ್ರು, ಆದರೂ ಪ್ರಾಮಾಣಿಕತೆಯನ್ನ ಬಿಟ್ಕೊಳ್ಳಿಲ್ಲ. ಮೌಲ್ಯಗಳೇ ಇವತ್ತು ಇನ್ಫೋಸಿಸ್ ಅನ್ನ ವಿಶ್ವ ಮಟ್ಟಕ್ಕೆ ತಲುಪಿಸಿದೆ. ಪ್ರಹ್ಲಾದನ ಕತೆ ಕೇವಲ ಭಕ್ತಿಯ ಕಥೆಯಲ್ಲ, ಒತ್ತಡದ ಸಂದರ್ಭದಲ್ಲೂ ತನ್ನ ಮೌಲ್ಯಗಳನ್ನ ಕಾಪಾಡಿಕೊಂಡ ನಾಯಕನ ಕತೆ. ಇಡೀ ಜಗತ್ತು ನಿನ್ನ ವಿರುದ್ಧ ನಿಂತರೂ ನಿನ್ನ ಮೌಲ್ಯಗಳು ನಿನ್ನ ಪರವಾಗಿದ್ರೆ ಕೊನೆಯ ಗೆಲುವು ನಿಂದೆ. ಇದೇ ಪ್ರಹ್ಲಾದ ಮೈಂಡ್ ಸೆಟ್. ನೀವೇನಂತೀರಾ? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಬಿಸ್ನೆಸ್.